ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ ಎಸ್ MDH. ಭೀಮಾ ನದಿಯ ಅಬ್ಬರಕ್ಕೆ ಕಲ್ಯಾಣ ಕರ್ನಾಟಕವೇ ತತ್ತರಿಸಿ ಹೋಗಿದೆ. 100ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ. ನಿನ್ನೆ ಬಿಜೆಪಿಯಿಂದ ಪರಿಶೀಲನೆ ನಡೆಸಿದ್ದು ಇಂದು ಸಿಎಂ ಸಮೀಕ್ಷೆಯನ್ನು ನಡೆಸಲಿದ್ದಾರೆ. ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಪ್ರವಾಹ ತಗ್ಗುತ್ತಲೇ ಇಲ್ಲ. ಭೀಮೆಯ ಕೋಪಕ್ಕೆ ಜೇವರ್ಗಿ ತಾಲೂಕಿನ ಮಂದರವಾಡ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇಡೀ ಗ್ರಾಮ ಸಂಪರ್ಕ ಕಳೆದುಕೊಂಡಿದ್ದು ಸದ್ಯ ಜಲಮಾರ್ಗದಲ್ಲಿ ಊರು ದಾಟಬೇಕಿದೆ. ಬೋಟ್ನೊಂದಿಗೆ ಆಗಮಿಸಿದ SDRF 2 ತಿಂಗಳ ಮಗು ಹಾಗೂ ತಾಯಿಯನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ರು. ಮಂದರವಾಡ ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದು ಜನ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮದ ಜನ 3 ದಿನದಿಂದಲೂ ಸಂಕಷ್ಟದಲ್ಲಿದ್ದಾರೆ. ಇಷ್ಟಾದ್ರೂ ಯಾರೊಬ್ಬರು ಎಲ್ಲಿಗೆ ಬಂದಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. 3 ದಿನಗಳಿಂದ ಕಲಬುರಗಿ ಜಿಲ್ಲೆ ಅಫಜಲ್ಪುರ ಮತ್ತು ಏನು ಜೇವರ್ಗಿ ತಾಲೂಕುಗಳು ಮತ್ತು ಕಲಬುರಗಿ ತಾಲೂಕಿನ ಕೆಲ ಗ್ರಾಮಗಳು ಸೇರಿದಂತೆ 100 ಗ್ರಾಮಗಳು ಸದ್ಯ ಜಲಾವೃತ ಆಗಿರ್ತಕ್ಕಂಥದ್ದು. ನಾನು ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮದಲ್ಲಿರ್ತಕ್ಕಂಥದ್ದು. ಸದ್ಯ ಗ್ರಾಮದ 100ಕ್ಕೂ ಹೆಚ್ಚು ಮನೆಗಳು ಏನೋ ಅಂತಾರೆ ಭೀಮಾ ನದಿ ಹೊಡೆತಕ್ಕೆ ಏನೋ ಅಂತಾರೆ ಮುಳುಗಡೆ ಆಗಿರ್ತಕ್ಕಂಥದ್ದು. ಕಲಬುರಗಿ ಜಿಲ್ಲೆಯಲ್ಲಿ ನಿನ್ನೆ ಬೆಳೆಹಾನಿ ಪರಿಶೀಲಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ರಾಜ್ಯ ಸರ್ಕಾರ ರೈತರ ನೆರವಿಗೆ ಬಾರದೆ ಗಾಢ ನಿದ್ದೆಗೆ ಜಾರಿದೆ ಅಂತ ಕಿಡಿಕಾರಿದ್ರು. ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಬಡವರು ಮನೆಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಶಾಶ್ವತ ಪರಿಹಾರದ ಬಗ್ಗೆನೂ ಕೂಡ ಚಿಂತನೆ ನಡೆಸಬೇಕಾಗಿದೆ. ರಾಜ್ಯ ಸರ್ಕಾರಕ್ಕೂ ಕೂಡ ಇವರು ಎಚ್ಚರಿಸುವಂಥ ಕೆಲಸ ಆಗಬೇಕಾಗಿದೆ. ಭೀಮಾ ಪ್ರವಾಹದಿಂದ ಯಾದಗಿರಿ ಜನ ಕೂಡ ತತ್ತರಿಸಿದ್ದಾರೆ. ನಗರದ ಗ್ರೀನ್ ಸಿಟಿ ಬಡಾವಣೆ ಸಂಪೂರ್ಣ ಜಲಾವೃತವಾಗಿದ್ದು ವಾಟರ್ ಸಿಟಿಯಾಗಿ ಬದಲಾಗಿದೆ. ರಸ್ತೆ ಮೇಲೂ 3-4 ಅಡಿಯಷ್ಟು ನೀರು ನಿಂತಿದೆ. ಖಾಸಗಿ ಶಾಲೆ, ಬಿಜೆಪಿ ಜಿಲ್ಲಾ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಸೇರಿದಂತೆ 10 ಮನೆಗಳು ಜಲಾವೃತವಾಗಿದೆ. ಯಾದಗಿರಿ ನಗರದ ಗ್ರೀನ್ ಸಿಟಿ ಬಡಾವಣೆಯಲ್ಲಿ ಈ ಒಂದು ಬಡಾವಣೆ ನೋಡಬಹುದು. ಅಕ್ಷರಶಃ ಒಂದು ರೀತಿ ನದಿಯಂತೆ ಭಾಸವಾಗ್ತಿರುವಂಥದ್ದು. ಯಾಕೆ 3-4 ಅಡಿಯಷ್ಟು ನೀರು ಈ ಒಂದು ಬಡಾವಣೆಯಲ್ಲಿ ಆವರಿಸಿಕೊಂಡಿದೆ. ಇಲ್ಲಿರುವಂಥ ನಿವಾಸಿಗಳು ಅಂದರೆ ಸುಮಾರು 10 ಮನೆಗಳು ಈ ಒಂದು ಬಡಾವಣೆಯಲ್ಲಿದ್ದಾವೆ. ಎಲ್ಲ ನಿವಾಸಿಗಳಿಗೆ ಸಹಿತ ಅಕ್ಷರಶಃ ಜಲ ದಿಗ್ಬಂಧನ ಉಂಟಾಗಿದೆ. ಗ್ರೀನ್ ಸಿಟಿ ಮಾತ್ರವಲ್ಲ, ಯಾದಗಿರಿಯ ವೀರಭದ್ರೇಶ್ವರ ಬಡಾವಣೆಯ 100 ಮನೆಗಳು ಜಲಾವೃತವಾಗಿದೆ. SDRF ಸಿಬ್ಬಂದಿ ಇಲ್ಲಿಯ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಿದ್ರು. ಇನ್ನು ಮನೆಯಲ್ಲಿದ್ದವರು ನೀರು ಆಹಾರಕ್ಕೂ ಪರದಾಡುವಂತಾಗಿದೆ. ನನ್ನ ಮೊಳಕಾಲ್ವರೆಗೆ ಕಂಪ್ಲೀಟ್ ಆಗಿ ನೀರು ಆವರಿಸಿಕೊಂಡಿದೆ. ಅಂದರೆ ಸುಮಾರು 3 ಅಡಿಯಷ್ಟು ಎತ್ತರ ಇಲ್ಲಿ ನೀರು ಆವರಿಸಿಕೊಂಡಿದೆ. ಹೀಗಾಗಿ ಕಂಪ್ಲೀಟ್ ಆಗಿ ಈ ಒಂದು ಬಡಾವಣೆ ಜಲಾವೃತ ಕೂಡ ಆಗಿರುವಂಥದ್ದು. ಇಲ್ಲಿರುವಂಥ ಸಾಕಷ್ಟು 100 ಮನೆಗಳಿದ್ದಾವೆ. ಎಲ್ಲ ಮನೆಗಳು ಸಹಿತ ಕಂಪ್ಲೀಟ್ ಆಗಿ ಜಲಾವೃತ ಕೂಡ ಆಗಿರುವಂಥದ್ದು. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ತ್ರಿಪುರಾಂತ ಕೆರೆ ಒಡೆದು ಅಪಾರ ಪ್ರಮಾಣದ ನೀರು ಜಮೀನುಗಳಿಗೆ ನುಗ್ಗಿದೆ. ಆ ಡ್ರೋನ್ ದೃಶ್ಯ ಹೇಗಿದೆ ನೋಡಿ. ಅಷ್ಟೇ ಅಲ್ಲ, ರೈತರ ಬೆಳೆಗಳು ಕೂಡ ನೀರಿನಲ್ಲಿ ನಿಂತಿದೆ. ಪ್ರವಾಹ ಪೀಡಿತ ಬೀದರ್ಗೆ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಸೇರಿದಂತೆ ಬಿಜೆಪಿ ನಿಯೋಗ ಭೇಟಿ ನೀಡಿ ಪರಿಶೀಲಿಸಿತ್ತು. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಲಬುರಗಿ, ಯಾದಗಿರಿ, ಬೀದರ್, ವಿಜಯಪುರ ಭಾಗದಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರ ಇಳಿಮುಖವಾದರೂ ಪ್ರವಾಹದ ಅಬ್ಬರ ಮಾತ್ರ ಇನ್ನೂ ತಗ್ಗಿಲ್ಲ. ಹೀಗಾಗಿ ವಿಜಯಪುರದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ತಗ್ಗು ಪ್ರದೇಶಗಳಲ್ಲಿದ್ದ ನಿವಾಸಿಗಳು ಹೈರಾಣಾಗಿದ್ದು ಮನೆ ಮಠ ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ. ಪ್ರವಾಹಕ್ಕೀಡಾದ ಗ್ರಾಮಗಳ ಜನರು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಇಂಡಿ ಮತ್ತು ಆಲಮೇಲ ತಾಲೂಕಿನಲ್ಲಿ 15 ಕಾಳಜಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. 664 ಜನರು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಕಾಳಜಿ ಕೇಂದ್ರ ಅವ್ಯವಸ್ಥೆಯ ಆಗರವಾಗಿದೆ. ಮೇಲ್ಚಾವಣಿ ಕುಸಿಯುವಂತಿದೆ. ಮಳೆ ಬಂದ್ರೆ ಸಾಕು ಮೇಲ್ಚಾವಣಿಯಿಂದ ನೀರು ಸೋರುತ್ತೆ. ಹೀಗಾಗಿ ನಿರಾಶ್ರಿತರ ಪರಿಸ್ಥಿತಿ ಬಾಣಲಿಯಿಂದ ಬೆಂಕಿಗೆ ಬಿದ್ದಂತಾಗಿದೆ. ಇನ್ನು ರಾಯಚೂರು ತಾಲೂಕಿನ ಕಾಡ್ಲೂರು ಬಳಿ ಕೃಷ್ಣಾ ನದಿ ಜೊತೆಗೆ ಭೀಮಾ ನದಿ ಉಕ್ಕಿ ಹರಿಯುತ್ತಿದೆ. ಹೀಗಾಗಿ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣ ಜಲಾವೃತವಾಗಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹತ್ತರಗಿ ಗ್ರಾಮವನ್ನ ಘಟಪ್ರಭಾ ನದಿಯೇ ಸುತ್ತುವರೆದಿದೆ. MDH ಚನಾ ಮಸಾಲ ಈ
ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ.